ಆದ್ರೂ ನಿಮ್ಮ ಮುಪ್ಪಿನ ಕಾಲದಲ್ಲಿ ಅವನು ನಿಮ್ಮನ್ನೇನು ಸಾಕ್ಬೋದಾಗಿತ್ತು ಅದನ್ನ ನೀವು ದುಡ್ಕೊಂಡು ತಿನ್ಬೋದು. ಅದನ್ನ ನಾನು 11:30 ಮೇಲೆ ಬರಕ್ಕೆ ಹೇಳಿದ್ದಾರೆ. ನಾನು ಹೋಗಿ ಅಲ್ಲಿ ಕುಳಿತು ಮಾತಾಡಿ ನಿಮ್ಗೆ ಹಿರಿಯರ ಹತ್ರ ಹೇಳಿ ಕಳಿಸ್ತೀನಿ. ನನ್ನ ಕಾಲುಗಳ ಬೀಳಬಾರ್ದು. ಅವ್ರು 11:30 ನೋಡಪ್ಪ, ಮಗನನ್ನು ಕಳ್ಕೊಂಡಿದ್ದು ತಂದೆ ತಾಯಿಗೆ ಖಂಡಿತವಾಗಿಯೂ ನೋವಿರುತ್ತೆ, ಆಯ್ತಾ? ಮತ್ತೆ ಆ ಮಗು ಬರೋದಿಲ್ಲ. ನಿಮಗೆ 2 ಎಕರೆ ಜಮೀನು ಕೊಡ್ಬೋದು, ಆದ್ರೆ ನಿಮ್ಮ ಮಗ ನೋಡು, ಇದೊಂದು ಕುಗ್ರಾಮ. ಸರ್ಕಾರ ಬಹಳ ದೊಡ್ಡದಲ್ವೇ, ಅದರಿಂದ ಪಾಪ ಸರ್ಕಾರ ಏನಾದರೂ ಇಲ್ಲಿಗೆ ಬಂದರೆ ಅವ್ರಿಗೆ ಅಪಮಾನ ಆಗುತ್ತೆ. ಅದಕ್ಕೆ ಸರ್ಕಾರ ಇಲ್ಲಿ ಬರೋಕ್ಕೆ ಹೋಗೋದಿಲ್ಲ. ಆದರೂ ಅಧಿಕಾರಿಗಳು ಅವರು ಬಂದಿದ್ದಾರೆ. ಆದರೆ ನಮಗೊಂದು ಜವಾಬ್ದಾರಿ ಇದೆ, ವಿರೋಧ ಪಕ್ಷದವರಾಗಿ ಇಲ್ಲಿ ಮನೆ ಕಟ್ಟಲಿಕ್ಕೆ. ಅವ್ರಿಗೆ ಮನೆ ನೋಡಿ, ಸಣ್ಣದೊಂದು ಮನೆ, ರೂಮ್ ಅಷ್ಟೇ ಇದೆ. ಮನೆ ಒಂದು ಪಾಯ ಹಾಕಿದ್ದಾರೆ, ತಳಹದಿ ಹಾಕಿದ್ದಾರೆ, ಕಟ್ಟಲಿಕ್ಕಾಗಿಲ್ಲ. ಅದನ್ನು ಅವ್ರ ಹತ್ರ ಮಾತಾಡಿದ್ದೇನೆ. ಈಗ ಅದು ಜಮೀನು ಕೇಳಿದ್ದಾರೆ, ಅದನ್ನು ಕೂಡ ಈಗ ನಾನು ಹೋಗ್ತೇನೆ, ಮಾತಾಡ್ತೇನೆ DC ಅವ್ರಿಗೆ. ಅವ್ರ ಮಗನನ್ನು ಕಳ್ಕೊಂಡಾಗ ಈ ಊರಿನಲ್ಲಿ ಸ್ಮಶಾನವೇ ಇರಲಿಲ್ಲ, ಉಳ್ಳಿಕ್ಕೆ ಜಾಗ ಇಲ್ಲ. ಅದಕ್ಕೆ ಆ ತಾಯಿಯವರ ತವರು ಮನೆಯಲ್ಲಿ ಹೋಗಿ ಅವರನ್ನು ಕೊನೆ ಅಂತ್ಯಕ್ರಿಯೆ ಮಾಡಿದ್ದಾರೆ. ಸೊ ಇಂಥವೆಲ್ಲ ಆಗಬಾರ್ದು. ಇಂಥ ಕುಗ್ರಾಮಕ್ಕೆ ಒಂದಷ್ಟು ಸವಲತ್ತುಗಳನ್ನು ಸರ್ಕಾರ ಕೊಡಬೇಕು. ಆ ಕಾರಣದಿಂದ ಈಗ ಸ್ಮಶಾನದ ಜಮೀನಿನ ವಿಚಾರದಲ್ಲೂ ಸ್ವಲ್ಪ ಸಮಸ್ಯೆ ಇದೆ. ಊರಿನ ಹಿರಿಯರೆಲ್ಲ ಸೇರಿ ಅವರು ತೀರ್ಮಾನ ಮಾಡ್ಕೊಂಡು ಕಡೆ ಕೊಡೋದು ಅನ್ನೋದನ್ನು ವಿಚಾರವನ್ನು ನಾನು DC ಅವ್ರ ಹತ್ರ ಹೇಳಿದ್ದೇನೆ. ಈಗ ನಾನು ಅವ್ರನ್ನ ಹೋಗಿ ಮಾತಾಡ್ತೇನೆ. ಸೊ ಇವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಅನ್ಯಾಯ ಆಗಬಾರ್ದು. ಅವರು ಕೂಡ ಆರೋಗ್ಯವಂತರಾಗಿಲ್ಲ ತಂದೆ ತಾಯಿಗಳು. ಅದರಿಂದಾಗಿ ಅವ್ರಿಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಸರ್ಕಾರ ಮಾಡಿಕೊಡ್ಬೇಕು ಅಂತೇಳಿ ನಾನು ಸರ್ಕಾರದಲ್ಲಿ ಆಗ್ರಹ ಪಡಿಸ್ತೇನೆ. ಇದು ಆಗಬಾರ್ದ ಒಂದು ಘಟನೆ. ಕಪ್ಪು ಗೆದ್ದವರು ಯಾರೋ, ತಪ್ಪು ಮಾಡಿದ್ದು ಸರ್ಕಾರ. ಆವತ್ತು ಸರ್ಕಾರ ಯಾವ ರೀತಿ ಮಾಡಿದೆ ಅಂತಂದರೆ, ಅರೆ ಕಪ್ಪು ಗೆದ್ದಾಗ ನೀವು ಸಂಭ್ರಮಾಚರಣೆ ಮಾಡ್ತಕ್ಕಂಥದ್ದು ಜನರ ಹಕ್ಕು ಮಾಡ್ಕೊಳ್ತಾರೆ. ಸರ್ಕಾರ ಏನು ಮಾಡಬೇಕಾಗಿತ್ತು, ನೀವು ಒಂದು ಶುಭಾಶಯ ಕೋರಿ ಬಿಡಬೇಕಾಗಿತ್ತು. ಕಪ್ಪು ಗೆದ್ದವರು ಏನು ಬೇಕಾದರೂ ಮಾಡ್ಕೊಂಡ್ಲಿ, ಸ್ಟೇಡಿಯಂ ಇತ್ತು, ಲಕ್ಷಾಂತರ ಜನ ಸೇರಿ ಅಲ್ಲಿ ಮಾಡ್ಬೋದಾಗಿತ್ತು. ವಿಧಾನಸೌಧದ ಮೆಟ್ಲ ಮೇಲೂ ಬನ್ನಿ, ಸ್ಟೇಡಿಯಮ್ಗೂ ಬನ್ನಿ. ಅದೇನೋ ಮಾತಿಗೂ ಗ್ಯಾರಂಟಿ ಫ್ರೀ ಅಂತಾರಲ್ಲ, ಇದು ಫ್ರೀ ಅದು ಫ್ರೀ ಅಂತೇಳಿ ಇಲ್ಲೂ ಕರೆದು ಅಲ್ಲೂ ಕರೆದು 11 ಜೀವಗಳನ್ನು ತೆಗೆದುಬಿಟ್ರು ಸರ್ಕಾರ.